ಜೈ ಶ್ರೀರಾಮ್. ಶ್ರೀರಾಮನ್ ನೆನೆಸ್ತಾ ಇವತ್ತಿನ ರಾಮಾಯಣ ಕಥೆನ ಕೇಳೋಣ. ನಿನ್ನೆ ದಿನ ನಾವು ನೋಡಿದ್ವಿ, ರಾಮ ತಾಮಸ ಆಶ್ರಮಕ್ಕೆ ಬರ್ತಾರೆ. ಹಾಗೆ ಅಲ್ಲಿ ವಿರಾಧ ಅನ್ನೋ ರಾಕ್ಷಸನ ಸಂಹಾರ ಮಾಡಿ ಅವನಿಗೆ ಶಾಪದಿಂದ ಮುಕ್ತಿ ಕೊಡ್ತಾನೆ ಶ್ರೀರಾಮ. ಹಾಗೆ ಶರಭಂಗ ಋಷಿನ ಭೇಟಿ ಆಗ್ತಾರೆ ರಾಮ, ಲಕ್ಷ್ಮಣ, ಸೀತೆ ಕಣ್ಮುಂದೆನೆ ಶರಭಂಗರು ಅಗ್ನಿ ಪ್ರವೇಶ ಮಾಡ್ತಾರೆ. ಸೊ ಇದಿಷ್ಟು ಕಥೆನ ನಾವು ಕೇಳಿದ್ವಿ. ಇವತ್ತು ಅಲ್ಲಿ ಇರ್ತಕ್ಕಂತ ಋಷಿಗಳು ರಾಮನಿಗೆ ಬೇರೆಲ್ಲ ಋಷಿಗಳನ್ನ ರಾಕ್ಷಸರು ತಿಂದು ಕೊಂದಾಕಿರ್ತಾರಲ್ಲ, ಮಾಂಸ ಅದು ಎಲ್ಲ ಬಿದ್ದಿರತ್ತೆ, ಅದನ್ನೆಲ್ಲ ರಾಮನ ಕರ್ಕೊಂಡು ಹೋಗಿ ಅವ್ರ ದುಃಖನ ಹೇಳ್ಕೊತಿರ್ತಾರೆ ರಾಮನ ಹತ್ರ. ಈ ರೀತಿ ರಾಕ್ಷಸರು ನಮ್ಮ ಪೂಜೆಗೆ, ಜ್ಞಾನಕ್ಕೆ ಎಲ್ಲ ಭಂಗ ಉಂಟು ಮಾಡ್ತಿರ್ತಾರೆ. ಇಲ್ಲಿ ಕಡಿಮೆ ಅಂದ್ರು ಅಂದ್ರೆ ರಾವಣ ಅಲ್ಲಿ 14,000 ರಾಕ್ಷಸರನ್ನ ಇಟ್ಟಿರ್ತಾನಂತೆ ಕಾಡ್ಗಳಲ್ಲಿ. ಅಂದ್ರೆ ಯಾ ಎಲ್ಲಿನೂ ಒಳ್ಳೆ ಕೆಲ್ಸ ಆಗಕ್ಕೆ ರಾವಣ ಬಿಡೋದೇ ಇಲ್ಲ, ಯಾವ ಲೋಕದಲ್ಲಿನೂ ಬಿಡಲ್ಲ. ಅಷ್ಟು ಅತಿರೇಕದಿಂದ ಕೆಟ್ಟತನ ಕೂಡ್ಕೊಂಡ್ ಬಿಟ್ಟಿರತ್ತೆ ರಾವಣನಲ್ಲಿ. ಹಾಗಾಗಿ ಆ ಒಂದ್ 14-15 ಸಾವಿರ ಜನ ರಾಕ್ಷಸರನ್ನ ಅಲ್ಲಿ ಬಿಟ್ಟಿರ್ತಾನೆ. ಅವರಿಗೆ ಒಡೆಯರ್ನ ನೇಮಕ ಮಾಡಿರ್ತಾನೆ. ಅಂದ್ರೆ ರಾಕ್ಷಸರ ಮೇಲೆ ಇನ್ನೊಬ್ಬ ದೊಡ್ಡ ರಾಕ್ಷಸ ಅವನು ರಾಜ ಅಂತ. ಸೊ ಆ ರೀತಿ ನೇಮಕ ಮಾಡಿರ್ತಾನೆ. ಅವರು ಕರ, ತ್ರಿಶರ, ದೂಷಣ ಅಂತಂದು ಈ ರೀತಿ ರಾಜರನ್ನ ನೇಮಕ ಮಾಡಿರ್ತಾರೆ. ಅಲ್ಲಿ ಯಾವುದೇ ರೀತಿಯಾದಂತ ಪೂಜೆಗಳನ್ನ ಮಾಡಕ್ ಬಿಡ್ತಿರಲ್ಲ. ಸೊ ಈ ರೀತಿ ಕಾಟ ಕೊಡ್ತಿರ್ತಾರೆ ಅಲ್ಲಿರುವಂತ ಋಷಿ ಮುನಿಗಳಿಗೆ. ಅದನ್ನೆಲ್ಲ ನೋಡಿ ರಾಮ ಅವರಿಗೊಂದು ಅಭಯ ಹಸ್ತ ನೀಡ್ತಾನೆ, ನಾನು ಇನ್ಮೇಲೆ ನಿಮಗ್ ರಕ್ಷಣೆ ಕೊಡ್ತೀನಿ ಅಂತ. ಅಲ್ಲೇ ಸಮೀಪದಲ್ಲಿರುವಂತ ಅಗಸ್ತ್ಯರ ಆಶ್ರಮಕ್ಕೆ ಹೋಗ್ತಾರೆ ರಾಮ, ಲಕ್ಷ್ಮಣ, ಸೀತೆ. ಅಗಸ್ತ್ಯರ್ಗೆ ತುಂಬಾ ಖುಷಿ ಆಗತ್ತೆ ರಾಮನ್ನ, ಸೀತೆನ ನೋಡಿ ತುಂಬಾ ಖುಷಿ ಆಗತ್ತೆ. ಅವ್ರನ್ನೆಲ್ಲರನ್ನೂ ಸ್ವಾಗತ ಮಾಡ್ಕೋತಾರೆ, ಎಲ್ಲಾ ರೀತಿಯಿಂದನೂ ಉಪಚಾರ ಮಾಡ್ತಾರೆ. ಅಂದ್ರೆ ಭೋಜನ ಎಲ್ಲಕ್ಕೂ ವ್ಯವಸ್ಥೆ ಮಾಡ್ತಾರೆ. ಹಾಗೆ ಅವರು ಕಾಯ್ತಾ ಇದ್ರು ರಾಮ ಬರೋದು. ರಾಮನಿಗೆ ಅವ್ರು ಏನೋ ಒಂದ್ ಕೊಡ್ಬೇಕಿತ್ತು, ಹಾಗಾಗಿ ಕಾಯ್ತಾ ಇದ್ರು. ರಾಮನಿಗೆ ಅವ್ರು ಕೊಡೋದು ಬತ್ತಳಿಕೆ ಮತ್ತು ಧನಸ್ಸು. ಇದ್ ಯಾವ ಧನಸ್ಸು ಅವ್ರು ಕೊಡ್ತಾರೆ ಅಂದ್ರೆ ಅದು ಸ್ವಯಂ ರಾಮನ್ ಧನಸ್ಸೆ. ಆದ್ರೆ ವಿಷ್ಣು ಅವತಾರವಾಗಿ ಇರುವಾಗ ಏನು ವಿಷ್ಣು ಇಂದ್ರಂಗ್ ಕೊಟ್ಟಿರ್ತಾನೆ, ಇಂದ್ರ ಅಗಸ್ತ್ಯರಿಗೆ ಕೊಟ್ಟಿರ್ತಾನೆ. ಸೊ ಅವಾಗ ವಿಷ್ಣು ಹೇಳಿರ್ತಾನೆ, ಮುಂದೊಂದ್ ದಿನ ನಾನು ರಾಮ ಅನ್ನೋ ಅವತಾರ ಎತ್ತೀನಿ, ಅವಾಗ ನೀನ್ ಈ ಧನಸ್ನ ನನಗ್ ತಲುಪಿಸ್ಬೇಕು ಅಂತ ಇಂದ್ರನ್ ಕೈಯಲ್ಲಿ ವಿಷ್ಣು ಕೊಟ್ಟಿರ್ತಾರೆ. ಸೊ ರಾಮ ಹುಟ್ಟೋವರೆಗೂ ಇಂದ್ರ ಅದನ್ನ ಇಟ್ಕೊಂಡು ಅದಕ್ಕೆ ಯಾವ ರೀತಿ ಪೂಜೆ ಪುನಸ್ಕಾರಗಳನ್ನ ಮಾಡ್ಬೇಕು, ಪ್ರತಿನಿತ್ಯ ಅದಕ್ಕೆ ಏನೇನು ಆ ಸಲ್ಲಿಸ್ಬೇಕು ಅದನ್ನೆಲ್ಲಾನು ಮಾಡ್ತಿರ್ತಾನೆ. ಯಾವಾಗ ರಾಮನ್ ಜನನ ಆಗತ್ತೆ ಅವಾಗ ಇಂದ್ರ ದೇವರು ಅಗಸ್ತ್ಯ ಮುನಿಗಳಿಗೆ ಆ ಧನಸ್ನ ಕೊಡ್ತಾರೆ. ಸೊ ಅಗಸ್ತ್ಯ ಮುನಿಗಳು ಕಾಯ್ತಾ ಇರ್ತಾರೆ, ರಾಮ ಯಾವಾಗ ಬರ್ತಾನೆ, ರಾಮನ್ ಭೇಟಿ ಯಾವಾಗ ಆಗತ್ತೆ, ಯಾವಾಗ ಈ ಧನಸ್ನ ಅವ್ರಿಗೆ ಒಪ್ಪಿಸ್ತೀವಿ ಅಂತ. ಆದ್ರೆ ಈಗ ಇಷ್ಟೆಲ್ಲಾ ವರ್ಷಗಳಾದ್ಮೇಲೆ ಈಗ ಸಮಯ ಕೂಡಿ ಬಂದಿದೆ. ಸೊ ಈಗ ಅಗಸ್ತ್ಯ ಮುನಿಗಳು ಆ ಬತ್ತಳಿಕೆನ ಹಾಗೆ ಆ ಧನಸ್ನ, ಅವಂದೇ ಧನಸ್ಸು, ರಾಮಂದೇ ಧನಸ್ಸು, ಆದ್ರೆ ಅವತಾರ ಮಾತ್ರ ಬೇರೆ, ಆ ಧನಸ್ನ ಕೊಡ್ತಾರೆ. ಹಾಗೆ ರಾಮ ಕೇಳ್ತಾನೆ ಈ ಧನಸ್ ಏನಕ್ಕೆ ಅಂತ. ಸಾಮಾನ್ಯ ಮನುಷ್ಯ ಜನ್ಮದಲ್ಲಿ ಎತ್ತಿರುವಾಗ ರಾಮ ಕೂಡ ಮನುಷ್ಯರ ಹಾಗೆ, ಅವ್ರಿಗೆ ಗೊತ್ತಿದ್ರು ಮನುಷ್ಯರಾಗೇನೆ ವರ್ತನೆ ಮಾಡ್ತಾರೆ ಲೋಕದ ದೃಷ್ಟಿಯಲ್ಲಿ. ಶ್ರೀರಾಮ ಅಗಸ್ತ್ಯರ್ನ ಕೇಳ್ತಾನೆ ಈ ಧನಸ್ ಯಾತಕ್ಕಾಗಿ, ಯಾರಿಂದು ಅಂತ. ಇದು ವಿಷ್ಣುವಿನ ಧನಸ್ಸು. ಮುಂದೊಂದ್ ದಿನ ನಿನ್ಗೆ ರಾಕ್ಷಸರನ್ನ ಸಂಹಾರ ಮಾಡಕ್ಕೆ, ಹಾಗೆ ದುಷ್ಟರನ್ನ ಸಂಹಾರ ಮಾಡಕ್ಕೆ, ಅಧರ್ಮನ ನಾಶ ಮಾಡಕ್ಕೆ ಇದು ಸಹಾಯಕ್ ಬರತ್ತೆ ಅಂತ ಆ ಬತ್ತಳಿಕೆನ ಧನಸ್ನ ರಾಮನಿಗೆ ಕೊಡ್ತಾರೆ. ಹಾಗೆ ಸೀತೆ ನೋಡಿ ತುಂಬಾ ಖುಷಿ ಪಡ್ತಾರೆ. ಯಾಕಂದ್ರೆ ಸಾಮಾನ್ಯವಾಗಿ ಹೆಣ್ಮಕ್ಳು ಯಾರುನು ಅಷ್ಟು ದೊಡ್ಡ ನಿರ್ಧಾರ ತಗೊಳಲ್ಲ. ಈಗ ಇವರ ವನವಾಸ ನಮಗ್ ಗೊತ್ತಿರೋ ರಾಮಾಯಣ ಯಾವ ರೀತಿ ಅಂದ್ರೆ, ರಾಮ, ಲಕ್ಷ್ಮಣ, ಸೀತೆ ಕಾಡಿಗೆ ಹೋಗ್ತಾರೆ, ಅಲ್ಲಿ ಸೀತಾ ಅಪಹರಣ ಆಗತ್ತೆ, ಆಮೇಲೆ ಹನುಮಂತನ್ ಭೇಟಿ ಆಗತ್ತೆ, ಲಂಕೆ ಹಾರ್ತಾರೆ, ಯುದ್ಧ ಮಾಡಿ ಸೀತೆನ ಕರ್ಕೊಂಡ್ ಬರ್ತಾರೆ ಅನ್ನೋದು. ಸೊ ಆ ರೀತಿ ಇಲ್ಲ, ಹೆಜ್ಜೆ ಹೆಜ್ಜೆಗೂ ರಾಮ ಕಾಡಿಗೆ ಎಲ್ಲಿ ಹೋಗ್ತಾನೆ ಅಲ್ಲಿರುವಂತ ಋಷಿಗಳನ್ನ ರಕ್ಷಣೆ ಮಾಡ್ತಾನೆ, ಅಲ್ಲಿರುವಂತ ರಾಕ್ಷಸರನ್ನ ಸಂಹಾರ ಮಾಡ್ತಾನೆ. ಹಾಗೆ ಋಷಿಗಳಿಗೆ ಒಂದು ಏನು ಅಭಯ ಹಸ್ತ ನೀಡ್ತಾ ಅವ್ರನ್ನೆಲ್ಲ ಅನುಗ್ರಹ ಮಾಡ್ತಾ ಮಾಡ್ತಾ ಹೋಗ್ತಿರ್ತಾನೆ. ಈ ಕತೆ ಅಂದ್ರೆ ಅಗಸ್ತ್ಯರ್ನ ಭೇಟಿ ಆಗೋ ಕತೆ ಬರೋ ಅಷ್ಟ್ರಲ್ಲಿ ಸಾಮಾನ್ಯವಾಗಿ 10-11 ವರ್ಷ ಕಳ್ದಿರತ್ತೆ. ಸೊ ನಮಗ್ ಗೊತ್ತಿರೋದ್ ಹೆಂಗಂದ್ರೆ ನಾವ್ 2 ಲೈನಲ್ಲಿ ರಾಮಾಯಣ ಹೇಳ್ಬಿಡ್ತೀವಿ. ರಾಮನ್ ಮದ್ವೆ ಆಯ್ತು, ಕಾಡಿಗೆ ಹೋದ್ರು, ಅಲ್ಲಿ ಸೀತಾ ಅಪಹರಣ ಆಯ್ತು, ರಾವಣನ್ ಸಂಹಾರ ಮಾಡ್ದ, ಆಮೇಲೆ ಬಂದು ಆಡಳಿತ ಮಾಡಿರು, ಮತ್ತೆ ಸೀತೆನ ಕಾಡಿಗೆ ಕಳ್ಸಿರು ಅಂತ. ಅಬ್ಬಬ್ಬಾನೆ ಒಂದ್ 4 ಲೈನಲ್ಲಿ ನಮ್ ರಾಮಾಯಣ ಇರತ್ತೆ. ಸೊ ಆ ರೀತಿ ಎಲ್ಲ ರಾಮ ಅಲ್ಲೊಂದ್ 5-6 ವರ್ಷ, ಇಲ್ಲೊಂದು 5-6 ವರ್ಷ ಅಂತ ಒಂದಿಷ್ಟು ಪ್ರದೇಶದಲ್ಲಿ, ಅದೇ ದಂಡಕಾರಣ್ಯದಲ್ಲಿ ಅಲ್ಲಿ ಸ್ವಲ್ಪ ವರ್ಷ, ಒಂದ್ ಸ್ವಲ್ಪ ತಿಂಗಳು ಒಂದ್ ಕಡೆ, ಈ ರೀತಿ ಎಲ್ಲ ಅಲ್ಲೇ ಒಂದು ಕುಟೀರ ಕಟ್ಕೊಂಡು
ಅಲ್ಲಿರುವಂತ ಋಷಿಗಳಿಗೆ ರಕ್ಷಣೆ ಕೊಡ್ತಾ ಅವ್ರನ್ನೆಲ್ಲ ಕಾಪಾಡ್ತಾ ಮುಂದೆ ಮುಂದೆ ಹೋಗ್ತಿರ್ತಾನೆ. ಸೊ ಅಗಸ್ತ್ಯರು ಸೀತೆನ ನೋಡಿ ಅಂದ್ರೆ ಅವಳ ನಗು ಮುಖನ ನೋಡಿ ಅವರಿಗೆ ತುಂಬಾ ಖುಷಿ ಆಗತ್ತೆ. ಅವರು ರಾಮನ್ಗೆ ಅದನ್ನೇ ಹೇಳ್ತಾರೆ. ಸಾಮಾನ್ಯವಾಗಿ ಹೆಣ್ಮಕ್ಳು ಚಂಚಲ ಮನಸ್ಸವರು 10-11 ವರ್ಷ ಆದ್ರೂನು ಸೀತೆ ಮುಖದಲ್ಲಿ ಅದೇ ನಗು ಇದೆ. ಅಂದ್ರೆ ಅವರು ಮುಂಚೆ ಮದ್ವೆ ಟೈಮಲ್ಲಿ ಯಾವಾಗ ನೋಡಿದ್ರು ಅದೇ ನಗು ಇದೆ. ಇವಾಗ್ಲೂ ಅವಳು ಅಷ್ಟೇ ಲವಲವಿಕೆಯಿಂದ ಇದ್ದಾಳೆ. ಹೆಣ್ಮಕ್ಳ ಮನಸ್ಸು ಯಾವ ರೀತಿ ಅಂದ್ರೆ ಚಂಚಲ ಸ್ವಭಾವ ಅಂತ ಹೇಳ್ತಾರಲ್ಲ, ಎಷ್ಟು ವೇಗವಾಗಿರತ್ತೆ ಹೆಣ್ಮಕ್ಳ ಮನ್ಸು ಬದ್ಲಿ ಆಗತ್ತೆ, ನಮ್ಮ ಒಪಿನಿಯನ್ ಬದ್ಲಿ ಆಗತ್ತೆ, ಥಾಟ್ಸ್ ಬದ್ಲಿ ಆಗತ್ತೆ ಅಂದ್ರೆ ಗಾಳಿಕ್ಕಿಂತ ವೇಗವಾಗಿ ಆಗತ್ತಂತೆ. ಹಂಗ್ ನೋಡಿದ್ರೆ ಒಂದ್ ಶಾಸ್ತ್ರದಲ್ಲಿದೆ, ಮೀನಿನ ಹೆಜ್ಜೆ ಬೇಕಾದ್ರೂ ಕಂಡಿಡಿಬಹುದು, ಹೆಣ್ಣಿನ ಯೋಚನೆ ಕಂಡಿಡಿಯಕ್ಕಾಗಲ್ಲ, ಹೆಣ್ಣಿನ ಹೆಜ್ಜೆ ಕಂಡಿಡಿಯಕ್ಕಾಗಲ್ಲ ಅಂತ. ಸೊ ಆ ರೀತಿ ಅಂತದ್ರಲ್ಲಿ ಇವಳು ದೃಢ ಮನಸ್ ಮಾಡಿ ಇನ್ನೂ ನಿನ್ ಜೊತೆ ಕಾಡಲ್ಲಿ 10-11 ವರ್ಷ ಕಳೆದ್ರುನು ಅವಳ ಮುಖದಲ್ಲಿ ಅದೇ ನಗು ಇದೆ, ಯಾವ್ದೇ ಬೇಜಾರಿಲ್ದೆ ನಿನ್ ಸೇವೆನ ಮಾಡ್ತಿದ್ದಾಳೆ. ಸೊ ಅವಳಿಗೆ ಏನೂ ತೊಂದ್ರೆ ಆಗದೆ ಇರೋ ತರ ನೋಡ್ಕೋಬೇಕು ಅಂತ ಅಗಸ್ತ್ಯರು ಶ್ರೀರಾಮಂಗೆ ಮತ್ತೆ ಲಕ್ಷ್ಮಣನ್ಗೆ ಹೇಳ್ತಾರೆ. ಹಾಗೆ ಅವ್ರು ಹೇಳ್ತಾರೆ, ಮುಂದೆ ಪಂಚವಟಿ ಅಂತ ಒಂದು ಪ್ರದೇಶ ಇದೆ, ಅಲ್ಲಿ ನೀವು ಹೋದ್ರೆ ಗೋದಾವರಿ ನದಿ ಇದೆ. ಹಾಗೆ ಆ ಪ್ರದೇಶ ತುಂಬಾ ರಮಣೀಯವಾಗಿದೆ ಅಂದ್ರೆ ಸುಂದರವಾಗಿದೆ. ಅಲ್ಲೆಲ್ಲ ನೀರಿಗೆ ಏನೋ ಕೊರತೆ ಇಲ್ಲ, ಹಾಗೆ ಗಿಡ ಮರಗಳು ಚೆನ್ನಾಗಿದೆ, ಫ್ರೂಟ್ಸ್ ಎಲ್ಲ ಚೆನ್ನಾಗಿರತ್ತೆ, ಅಂದ್ರೆ ಹಣ್ಣು ಅದು ಎಲ್ಲ ಜಾಸ್ತಿ ಬಿಡತ್ತೆ. ಸೊ ಹಾಗಾಗಿ ಅದು ಸೀತೆಗೆ ಇಷ್ಟ ಆಗತ್ತೆ, ಅವಳಲ್ಲಿ ಸಂತೋಷದಿಂದ ಇರ್ತಾಳೆ. ಫುಲ್ ಎಲ್ಲ ಹೂವು ಹಣ್ಣು ಎಲ್ಲಾ ರೀತಿಯಿಂದನೂ ಅದು ಚೆನ್ನಾಗಿ ರಮಣೀಯವಾಗಿದೆ, ಇಲ್ಲಿಂದ ಸ್ವಲ್ಪ ದೂರ ಹೋಗ್ಬೇಕು ಅಂತ ಅಗಸ್ತ್ಯರು ರಾಮ ಲಕ್ಷ್ಮಣ ಸೀತೆಗೆ ಹೇಳ್ತಾರೆ. ಹಾಗೆ ಮುಂದೆ ಹೋಗ್ತಾ ಹೋಗ್ತಾ ಅಲ್ಲಿ ಒಂದ್ ಪಕ್ಷಿ ಭೇಟಿ ಆಗತ್ತೆ, ಅದೇ ಜಟಾಯು ರಾಮನ ನೋಡಿದ ತಕ್ಷಣ ಕಂದ, ಮಗು ಮಗು ಅಂತ ಕರೆಯತ್ತೆ. ಯಾಕಂದ್ರೆ ಜಟಾಯು ಮತ್ತೆ ದಶರಥ ಅವರಿಬ್ರು ಒಳ್ಳೆ ಸ್ನೇಹಿತರಿರ್ತಾರೆ, ಅಷ್ಟೇ ವಯಸ್ಸಾಗಿರತ್ತೆ. ಹಾಗಾಗಿ ರಾಮ ಅವರಿಗೆ ಮಗನ್ ಸ್ಥಾನದಲ್ಲಿರ್ತಾನೆ, ಮಗ ಮಗ ಅಂತ ಕರೀತಾರೆ. ಹಾಗೆ ರಾಮನ್ನ ಜಟಾಯು ಕಂಡುಹಿಡಿತಾನೆ, ಆದ್ರೆ ಜಟಾಯು ರಾಮನ ಕಂಡುಹಿಡಿಯಲ್ಲ, ಯಾಕಂದ್ರೆ ಯಾವಾಗೂ ಭೇಟಿ ಆಗಿರಲ್ಲ. ಹಾಗಾಗಿ ರಾಮ ಕೇಳ್ತಾನೆ, ನೀನ್ ಯಾರು ಏನು ಅಂತ. ನಾನು ನಿನ್ ತಂದೆ ಸ್ನೇಹಿತ, ನನ್ನ ಸಂಪಾದ. ಸೊ ಅವ್ರ ಕತೆ ಎಲ್ಲ ಹೇಳ್ತಾರೆ, ನನ್ಗೆ ವಯಸ್ಸಾಗಿದೆ, 40-50 ವರ್ಷ ಆಗಿದೆ ಅಂತ. ನಾನು ನಿಮ್ ಜೊತೆ ಇರ್ತೀನಿ, ನೀವೆಲ್ಲಾದ್ರೂ ಆಚೆ ಕಡೆ ಅಂದ್ರೆ ಸೀತೆನ ಆಶ್ರಮದಲ್ಲೇನೆ ಬಿಟ್ಟು ಆಚೆ ಹಣ್ಣು ಹಂಪ್ಲ ಊಟಕ್ಕೆ ಏನಾದ್ರೂ ತಗೊಂಡ್ ಬರಕ್ ಹೋಗಿರುವಾಗ ನಾನು ಸೀತೆನ ರಕ್ಷಣೆ ಮಾಡ್ತೀನಿ, ಅವಳು ನನಗೆ ಮಗಳ ಸಮಾನ, ಸೊಸೆ ಆಗ್ಬೇಕಲ್ಲ, ಸೊ ಮಗಳ ಸಮಾನ ನಾನು ಅವಳ ರಕ್ಷಣೆ ಮಾಡ್ತೀನಿ ಅಂತ ಜಟಾಯು ರಾಮನಿಗೆ ಹೇಳ್ತಾರೆ. ರಾಮ ಲಕ್ಷ್ಮಣ ಸೀತೆ ತಂದೆಗೆ ಯಾವ ರೀತಿ ಪ್ರಣಾಮಗಳನ್ನ ಸಲ್ಲಿಸ್ತಿದ್ರು, ಯಾವ ರೀತಿ ಗೌರವ ಭಾವದಿಂದ ನೋಡ್ತಿದ್ರು, ಹಾಗೆ ಜಟಾಯುಗೂ ಪ್ರಣಾಮಗಳನ್ನ ಸಲ್ಲಿಸಿ ನಮಸ್ಕಾರನ ಮಾಡಿ ಅವ್ರ ಆಶೀರ್ವಾದ ಪಡೆದು ಮುಂದೆ ಹೋಗ್ತಾರೆ. ಅಲ್ಲಿ ಹೋದ್ಮೇಲೆ ಗೋದಾವರಿ ನದಿ ಪಕ್ಕದಲ್ಲಿ ಏನು ಲಕ್ಷ್ಮಣ ಎಲ್ಲ ಕೆಲ್ಸನೂ ಲಕ್ಷ್ಮಣನೇ ಮಾಡೋದು. ಒಂದ್ ಕುಟೀರ ಕಟ್ಟೋದು, ಒಂದ್ ಹಣ್ಣು ಹಂಪ್ಲಗಳನ್ನ ತರೋದು, ಮಲ್ಗಕ್ಕೆ ದರ್ಬೆನ ಹಾಕಿ ಎಲ್ಲಾನು ತಯಾರ್ ಮಾಡೋದು, ಎಲ್ಲಾನು ಲಕ್ಷ್ಮಣನೇ ಮಾಡೋದು. ಯಾಕಂದ್ರೆ ಅವನು ರಾಮನ್ ಸೇವೆಗಂತಾನೆ ಬಂದಿದ್ದಾನೆ. ನಾವು ಈ ಟೈಮ್ ಅಲ್ಲಿ ಲಕ್ಷ್ಮಣನ್ ಹೆಂಡತಿ ಊರ್ಮಿಳೆನ ನೆನ್ಪ್ ಮಾಡ್ಕೊಳ್ಳೇಬೇಕು. ಯಾಕಂದ್ರೆ 13-14 ವರ್ಷ ಬಿಟ್ಟಿರೋದಿದೆ ಅಲ್ಲ ಗಂಡನ್ನ. ಸೊ ಅದು ತುಂಬಾ ಕಷ್ಟದ ಕೆಲ್ಸ. ಇವಾಗಿನ ಕಾಲದಲ್ಲಿ ಫೋನು, ವಿಡಿಯೋ ಕಾಲು ಅಥವಾ ಯಾವಾಗ ಬೇಕು ಅವಾಗ ಹೋಗ್ಬೋದು, ಫ್ಲೈಟು ಅದು ಇದು ನಮ್ಗೆ ಎಲ್ಲಾ ರೀತಿಯಾದಂತ ಸೌಲಭ್ಯಗಳಿದೆ. ಬಟ್ ಅವಾಗಿನ ಕಾಲದಲ್ಲಿ ಅಣ್ಣನ್ ಸೇವೆಗೆ ನನ್ ಗಂಡ, ಅವ್ರ ಅಣ್ಣನ್ ಸೇವೆಗೆ ಹೋಗ್ತಾನೆ ನನ್ ಗಂಡ ಅಂದಾಗ ಅವಳು ಎಷ್ಟ್ ಕಷ್ಟ ಆದ್ರೂನು ಕಳಿಸ್ಕೊಡ್ತಿದ್ಲು. ಯಾಕಂದ್ರೆ ನನ್ಗಿಂತ ಅವ್ರಿಗೆ ಅವ್ರ ಅಣ್ಣನೇ ಜಾಸ್ತಿ ಅನ್ನೋದು ಒಂದಿತ್ತು. ಹಾಗಾಗಿ ಅವಾಗ ಅಂದ್ರೆ ಅಲ್ಲಿ ಏನಾಗುತ್ತೋ, ಕಾಡಲ್ಲಿ ಏನ್ ಬೇಕಾದ್ರೂ ಆಗ್ಬೋದು, ಯಾವ್ದಾದ್ರು ಕಾಡ್ ಮೃಗಗಳು ಕೈಗೆ ಸಿಕ್ಕು ಸತ್ತೋಗ್ಬೋದು, ಇಲ್ಲ ರಾಕ್ಷಸರು ತಿಂದ್ ಹಾಕ್ಬೋದು. ಸೊ ಆದ್ರೂನು ಅವಳು ಕಳಿಸ್ಕೊಟ್ಟಿದ್ಲು ಲಕ್ಷ್ಮಣನ. ಸೊ ಹಾಗಾಗಿ ಅವಳಿಗೂ ನಾವೊಂದು ಕೃತಜ್ಞತೆನ ಸಲ್ಲಿಸ್ಬೇಕು, ಪ್ರಣಾಮಗಳನ್ನ ಸಲ್ಲಿಸ್ಬೇಕು. ಸೊ ಲಕ್ಷ್ಮಣ ಅವ್ರ ಸೇವೆಗಂತಾನೆ ಬಂದಿದ್ದು. ಅಲ್ಲೇ ಪಂಚವಟಿ ಪ್ರದೇಶದಲ್ಲಿಯೇ ಒಂದು ಕುಟೀರನ ಕಟ್ಟಿ ಯಥಾಸ್ಥಿತಿ ವಾಸ್ತು ಪ್ರಕಾರ ಅದನ್ನೆಲ್ಲ ಪೂಜೆ ಎಲ್ಲ ಮಾಡಿ ಬಲಿ ಎಲ್ಲ ಕೊಟ್ಟು ಅಲ್ಲೇ ಪ್ರವೇಶ ಮಾಡಿ ಅಲ್ಲಿ ಆಲ್ಮೋಸ್ಟ್ 2-2.5 ವರ್ಷಗಳ ಕಾಲ ಪಂಚವಟಿ ಆಶ್ರಮದಲ್ಲೇ ಇರ್ತಾರೆ. ಸೊ ಇದಿಷ್ಟು ನಾನಿವತ್ತು ರಾಮಾಯಣದಲ್ಲಿ ಓದಿರುವಂತ ಕತೆ. ಮತ್ತೆ ನಾಳೆ ದಿನ ಏನ್ ಓದ್ತೀನಿ ಅಂತ ಹೇಳ್ತೀನಿ. ನನ್ನ ರಾಮಾಯಣ ಜರ್ನಿಯಲ್ಲಿ ನೀವು ಜಾಯ್ನ್ ಆಗಿ, ರಾಮನ ಆಶೀರ್ವಾದ ಎಲ್ಲರ ಮೇಲೆ ಇರ್ಲಿ, ಎಲ್ಲರಿಗೂ ಒಳ್ಳೇದಾಗ್ಲಿ. ಥ್ಯಾಂಕ್ ಯು ಸೋ ಮಚ್.